ನಮಸ್ಕಾರ ಫ್ರೆಂಡ್ಸ್. ಟುಡೇ ವಿ ಆರ್ ಪ್ಲ್ಯಾನಿಂಗ್ ಅರುಣಾಚಲಂಗೆ ಯಾವ ಥರ ಹೋಗಬೇಕು, ಎಲ್ಲಿ ಬಸ್ ಹತ್ತಬೇಕು, ಎಲ್ಲಿ ಇಳಿಬೇಕು, ಪ್ರತಿಯೊಂದು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇರ್ತೀನಿ. ನೋಡಿ, ನೀವು ಇಲ್ಲಿ ಬೆಂಗಳೂರಿಂದ ಅರುಣಾಚಲಂ ಯಾವ ಥರ ಹೋಗಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇರ್ತೀನಿ. ಎಲ್ಲಿ ಎತ್ತಬೇಕು ಬಸ್ಸು, ಪ್ರತಿಯೊಂದು ಪಾಯಿಂಟ್ಸ್ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಕಂಪ್ಲೀಟ್ ವಿಡಿಯೋ ನೋಡಿ, ಗೊತ್ತಾಗುತ್ತೆ ನಿಮಗೆ. ಫಸ್ಟು ನಾವು ರೂಮಿಂದ ಡೈರೆಕ್ಟು ಕ್ಯಾಬ್ ಬುಕ್ ಮಾಡಿಕೊಂಡು ಬಸ್ ಸ್ಟಾಪ್ ಕಡೆ ಹೊರಟ್ವಿ. ಬಸ್ ಸ್ಟಾಪ್ ಕಡೆ ಹೋಗಿ ನಾವು ಯಾವ ಬಸ್ ಸ್ಟಾಪ್ ಹತ್ರ ಹೋಗಿದ್ದೀವಿ ಅಂತ ನೋಡಿ, ಶನಿವರೆಗೂ ಈ ವಿಡಿಯೋದಲ್ಲೇ ಯಾವ ಬಸ್ ಸ್ಟಾಪಿಗೆ ಹೋಗಿ ಎಲ್ಲಿ ಹತ್ತಬೇಕು ಅಂತ ಕಂಪ್ಲೀಟ್ ವಿಡಿಯೋ ನೋಡಿದ್ದೆ ಇದರಲ್ಲೇ. ಅಲ್ಲಿಂದ ನೀವು ಡೈರೆಕ್ಟ್ KSRTC ಬಸ್ ಹತ್ತಿ ಡೈರೆಕ್ಟ್ ಅರುಣಾಚಲಂಗೆ ಹೋಗ್ಬೋದು. ಇಲ್ಲೇ ಇದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀವು ಬೆಂಗಳೂರಿಂದ ಎಲ್ಲೇ ಬಂದ್ರೂ ಯಾವುದೇ ಕಾರಣಕ್ಕೂ ಮೆಜೆಸ್ಟಿಕ್ ಹೋಗಬೇಡಿ. ನೀವು ಅರುಣಾಚಲಂ ಹೋಗ್ಬೇಕು ಅಂದರೆ ಇಲ್ಲಿ ಸ್ಯಾಟಲೈಟ್ ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿಗೆ ಬರಬೇಕು. ಯಾಕಂದರೆ ಮೆಜೆಸ್ಟಿಕ್ ಹೋದರೆ ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ನಿಮಗೆ ಬಸ್ ಸಿಗೋಲ್ಲ ಡೈರೆಕ್ಟ್ ಅರುಣಾಚಲಂಗೆ. ಬಟ್ ಇಲ್ಲಿ ಸ್ಯಾಟಲೈಟಿಂದ ಬಂದ್ಬಿಟ್ಟು ಡೈರೆಕ್ಟ್ ಬಸ್ಸಸ್ ಇದೆ. ನೀವು ಇಲ್ಲಿಂದ ಆರಾಮಾಗೆ ಡೈರೆಕ್ಟ್ ಹೋಗ್ಬೋದು, ಅರುಣಾಚಲಂ ಹೋಗ್ಬೋದು. ಅರುಣಾಚಲಂ ಅಂದರೆ ಇಲ್ಲಿ ತಿರುವನಂತಪುರಂ, ಅಲ್ಲಿ ಇಳ್ಕೋಬೇಕು. ತಿರುಮಲೈ. ಎಲ್ಲ ಬಸ್ಸಸ್ ಇಲ್ಲೇ ಇರುತ್ತೆ ಸ್ಯಾಟಲೈಟಲ್ಲಿ. ಇಲ್ಲಿ ಮೈಸೂರು ಬಸ್ಸು, ನಂಜನಗೂಡು ಬಸ್, ಅದೊಂದು ಮೈಸೂರಲ್ಲೇ ಇರುತ್ತೆ. ಆರಾಮಾಗಿ ನೀವು ಇಲ್ಲಿ ಬಂದ್ಬಿಟ್ಟು ಮೈಸೂರು ಬೇಕಾದ್ರೆ ಹೋಗ್ಬೋದು. ಮೈಸೂರು ಬಸ್ಸಸ್ ಇರುತ್ತೆ, ಅರುಣಾಚಲಂ ಬಸ್ಸಸ್ಸು ಇರುತ್ತೆ. Finally we reached ತಮಿಳ್ನಾಡು ತಿರುಮಲೈ ಬಸ್ ಸ್ಟಾಪಿಂದ ಹಿಡಿದ್ಬಿಟ್ಟು ಟೆಂಪಲ್ ಹತ್ರ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರಾದರೂ ಬಂದರೆ ಆಟೋ ಗೀಟೋ ಏನು ಹತ್ತೋದು ಬೇಕಾಗಿಲ್ಲ. ನಿಯರ್ ಬೈ ಇದೆ ಟೆಂಪಲ್ಲು ಬಸ್ ಸ್ಟಾಪಿಗೆ. ಬಸ್ ಸ್ಟಾಪಿಂದ ನೀವು ಡೈರೆಕ್ಟ್ ಟೆಂಪಲ್ ಹತ್ರನೇ ಹೋಗ್ಬೋದು. ವಾಕಬಲ್ ಇದೆ ನೋಡಿ. ಎಂಟ್ರ ತಕ್ಷಣ ನಿಮಗೆ ಗೇಟು, ಆ ಗೋಪುರ ದೇವಸ್ಥಾನಕ್ಕೆ ರಾಜಗೋಪುರ, ಅದು ಅಲ್ಲೇ ಎಂಟ್ರಿ ನಿಮಗೆ ದೇವಸ್ಥಾನ ಒಳಗಡೆ. ಇದು ಅರುಣಾಚಲಂ ಕಲ್ಯಾಣಿ ನೋಡಿ, ಯಾವ ಥರ ಇದೆ ಕಲ್ಯಾಣಿ, ವಾಟರ್ ಕಲ್ಯಾಣಿ ನೋಡಿ. ದರ್ಶನಕ್ಕೆ ಎಷ್ಟು ಫ್ರೀ ಇದೆ, ದರ್ಶನ ಎಷ್ಟು ಫ್ರೀ ಇದೆ ಅಂತ ಏನು ಫ್ರಾಡ್ ಇಲ್ಲ. ಆರಾಮಾಗಿ ಹೋಗೋದು ದರ್ಶನಗೆ ಟೆಂಪಲ್ ಒಳಗಡೆ. ಬಟ್ ಇಲ್ಲಿ ಈ ಥರ ಗೋಪುರ ಬೇಜಾನಿದೆ. ಎಷ್ಟು ಗೋಪುರ ಅಂತ ಗೊತ್ತಾಗಲ್ಲ ನೋಡಿ. ಗೋಪುರ 1, 2, 3, 4, ಇಲ್ಲೇ 4 ಗೋಪುರ ಇದೆ. ಇದು ಕಲ್ಯಾಣಿ ಅಂತ ಕನ್ನಡದಲ್ಲಿ ಗೊತ್ತಿರುತ್ತೆ. ಕಲ್ಯಾಣಿ, ನೀರಿನ ಕಲ್ಯಾಣಿ ಇದು. ಕಲ್ಯಾಣಿ ನೋಡಿ ಹೇಗಿದೆ. ನೀವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದು ಕರ್ಪೂರ ತಗೊಂಡು ಮೇನ್ ಗೋಪುರ ಇರ್ತಾರೆ ಆಪೋಸಿಟಲ್ಲಿ ಕರ್ಪೂರವನ್ನು 2-3 ಸರಿ ಬೆಳೆದ್ಬಿಟ್ಟು ಅಲ್ಲಿಂದ ಕೈ ಮುಗಿದು ನೀವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ಗಿರಿ ಪ್ರದಕ್ಷಿಣೆ ಎಷ್ಟು ಲಿಂಗ ಇದ್ದಾವೆ ಅಂತ ಇದರಲ್ಲಿದ್ದಾವೆ ನೋಡಿ. ಎಷ್ಟು ಲಿಂಗ ಇದ್ದಾವೆ ಅಷ್ಟು ಲಿಂಗನೂ ನೀವು ಕೈ ಮುಕ್ಕೊಂಡು ಹೋಗಬೇಕು. ಸ್ಟಾರ್ಟೆಡ್ ಗಿರಿ ಪ್ರದಕ್ಷಿಣೆ. ಟೋಟಲ್ಲು ಗಿರಿ ಪ್ರದಕ್ಷಿಣೆ ಬಂದ್ಬಿಟ್ಟು ಟೋಟಲ್ಲು
ಕಂಪ್ಲೀಟಾಗಿ 14 ಕಿಲೋಮೀಟರ್ ಇದೆ. 14 ಕಿಲೋಮೀಟರು ನೀವು ವಾಕಬಲ್ ಅಂದರೆ ನಡ್ಕೊಂಡೇ ಹೋಗಬೇಕು ಕಂಪ್ಲೀಟು ಗಿರಿ ಪ್ರದರ್ಶನ. ಬಟ್ ಆಟೋನೂ ಇರುತ್ತೆ, ಆಟೋಗಿನ್ನ ಬಟ್ ನಡ್ಕೊಂಡು ಹೋಗಿ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಆಲ್ಮೋಸ್ಟ್ 1.5 hour ಆಯಿತು ಸ್ಟಾರ್ಟ್ ಮಾಡಿ ಈ ಪ್ರದರ್ಶನಗೆ ಹೋಗ್ತಾನೇ ಇದ್ದೀವಿ. 1.5 hour ಆದರೂ ಬಟ್ ಕೇಳಿಸ್ಕೊಳ್ಳಿ, ಒಂದು ವೈಬ್ಸ್ ಬರ್ತಾ ಇದೆ ಸಾಂಗು. ಆ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ರೆ ಏನಂತ ಕಷ್ಟ ಅನ್ಸಲ್ಲ. ಬಟ್ ಇಲ್ಲಿ ರೋಡ್ ಸೈಡಲ್ಲಿ ಹೆಚ್ಚಿಗೆ ಸಾಧುಗಳು ಹೆಚ್ಚಿಗೆ ಇದ್ದಾರೆ. ಬಟ್ ಏನಕ್ಕೆ ಇದಾರೋ ಗೊತ್ತಿಲ್ಲ, ಇಷ್ಟೊಂದು ಜನ ಎಲ್ಲ ಇಲ್ಲೇ. ಶಿವನ್ ಟೆಂಪಲ್ ಇರೋದ್ರಿಂದ ಏನಾದರೂ ಇಷ್ಟೊಂದು ಜನ ಇದ್ದಾರ ಏನೋ ಗೊತ್ತಿಲ್ಲ. ಬಟ್ ಹೆವಿ ಇದ್ದಾರೆ ಇಲ್ಲಿ ಸಾಧುಗಳು. ನಾವು ಗಿರಿ ಪ್ರದರ್ಶನ ಮಾಡಬೇಕಾದ್ರೆ ಆಲ್ಮೋಸ್ಟ್ ಸ್ಟಾರ್ಟಿಂಗಿಂದ ನೋಡ್ಕೊಂಬಂದಿದ್ದೀವಿ. ಹೋಗ್ತಾ ಇದ್ರೆ ಬೇಜಾನ್ ಜನ ಇದ್ದಾರೆ. ಅರುಣಾಚಲಮಲ್ಲಿ ಹೆಚ್ಚಿಗೆ ಋಷಿಗಳಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ, ಹೆವಿ ಇದ್ದಾರೆ ನೋಡಿ ಫ್ರೆಂಡ್ಸ್. ಬ್ಲಡ್ ಅಂತ ಕಿಂದಕ್ಕೆ ದಿಗ್ಬೋಯಿಂದ ಬ್ಲಡ್ ಎಲ್ಲ ಕೆಳಗಡೆ ಇಳಿದ್ಬಿಟ್ಟೈತೆ, ಹಂಗಿದೆ. ಟೋಟಲ್ ಆಲ್ಮೋಸ್ಟ್ ನಾವು ಆಯ್ತಲ್ಲ 5:30 ಅನ್ಸುತ್ತಲ್ಲ ನಾವು ಬಿಟ್ಟಿದ್ದು. 5:30 ಬಿಟ್ವಿ. ಇಲ್ಲಿ ಮೇನ್ ಗೇಟ್ ಲಿಂಗದಿಂದ ಪ್ರೆಸೆಂಟ್ ಇವಾಗ ಒಂದು 10 ಕಿಲೋಮೀಟರ್ಸ್ ಬಂದಿದ್ದೀವಿ. 7:30 ಆಗಿದೆ. ಆಲ್ಮೋಸ್ಟ್ ಒಂದು 2 hours ಆಗಿದೆ. ಇನ್ನೂ ರಿಮೈನಿಂಗ್ ಇದೆ 4 ಕಿಲೋಮೀಟರ್ಸು. ಇನ್ನೂ ಒಂದು 4 ಕಿಲೋಮೀಟರ್ಸ್ ಹೋಗೋ ಅಷ್ಟೊತ್ತಿಗೆ ஃபுல்லு டயர்ட் ஆகிட்டு. ஆல்ரெடி டயர்ட் ஆகிது. ஹிந்தி அதாவது படிப்பு இருந்தால் நீங்கள் கேட்கறதுக்கு ஹிந்தி தெரிஞ்சால் சொல்லலாம், தெலுங்கு தெரிஞ்சால் சொல்லலாம், ரெண்டுமே தெரியாது. சொல்லு நல்லா சொல்லு. ಫೈನಲಿ ಗಿರಿ ಪ್ರದರ್ಶನ ಕಂಪ್ಲೀಟ್ ಆಗಿ ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನ ಹತ್ರ ಹೋಗ್ಬಿಟ್ಟು ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಕಂಪ್ಲೀಟ್ ಮಾಡ್ತೀವಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಕಂಪ್ಲೀಟ್ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಕಂಪ್ಲೀಟ್ ಅರುಣಾಚಲಂ ಯಾವ ಥರ ಬರೋದು ಮತ್ತು ಎಲ್ಲಿ ಹತ್ತಬೇಕು ಬಸ್ ಬೆಂಗಳೂರಿಂದ ಬರಬೇಕು ಅಂದರೆ ಕಂಪ್ಲೀಟ್ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸರಿ ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ನನ್ನದು ಚಾನಲ್ ಇದೆ, ತುಳಸಿರಾಮ್ ಫನ್ ಮೀಡಿಯಾ ಅಂತ, ಚೆಕ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.